ಸ್ವಲ್ಪ ಅಣ್ಣ ಸ್ವಲ್ಪ ಹಿಂದೆ ಹೋಗ್ರಿ ಈ ಕಡೆ ನೋಡಮ್ಮ. 10 ದಿನಗಳ ನಿರೀಕ್ಷೆಯ ಬಳಿಕ ನಗರದ ಗೋ ಗ್ಯಾಸ್ ಆಟೋ ಎಲ್ಪಿಜಿ ಬಂಕ್ಗೆ ಮಂಗಳವಾರ ಸಂಜೆ ಗ್ಯಾಸ್ ತುಂಬಿದ ಟ್ಯಾಂಕರ್ ಲಾರಿ ಆಗಮಿಸಿದ್ದು ಆಟೋ ರಿಕ್ಷಾ ಚಾಲಕರಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಯಿತು. ಗ್ಯಾಸ್ ಕೊರತೆಯಿಂದಾಗಿ ಕಳೆದ 10 ದಿನಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದ ಚಾಲಕರು ಟ್ಯಾಂಕರ್ ಆಗಮನದ ಸುದ್ದಿ ತಿಳಿಯುತ್ತಿದ್ದಂತೆ 100ಕ್ಕೂ ಹೆಚ್ಚು ಆಟೋ ರಿಕ್ಷಾಗಳನ್ನು ಬಂಕ್ ಆವರಣದಲ್ಲಿ ಸಾಲಾಗಿ ನಿಲ್ಲಿಸಿದ್ರು. ಟ್ಯಾಂಕರ್ ತಲುಪುತ್ತಿದ್ದಂತೆಯೇ ಚಾಲಕರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಕೃತಜ್ಞತೆಯ ಸೂಚಕವಾಗಿ ಲಾರಿ ಚಾಲಕನಿಗೆ ಸನ್ಮಾನ ಕೂಡ ಸಲ್ಲಿಸಿದ್ರು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದ ಪರಿಣಾಮವಾಗಿ ಎಲ್ಪಿಜಿ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿ ನಗರದಲ್ಲಿನ ಖಾಸಗಿ ಆಟೋ ಎಲ್ಪಿಜಿ ಬಂಕ್ ಕಳೆದ 10 ದಿನಗಳಿಂದ ಬಂದ್ ಆಗಿತ್ತು. ಇದರಿಂದ ಎಲ್ಪಿಜಿ ಅವಲಂಬಿತ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ತಲುಪಿದ್ರು. ಈ ಸಂದರ್ಭದಲ್ಲಿ ಹಲವಾರು ಚಾಲಕರು ತಮ್ಮ ನೋವನ್ನು ಹಂಚಿಕೊಂಡು ಗ್ಯಾಸ್ ಇಲ್ಲದೆ ಆಟೋಗಳನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಯಿತು. ದಿನಗೂಲಿ ಆದಾಯವೇ ಇಲ್ಲದ ಕಾರಣ ಚಹಾ ಕುಡಿಯಲು ಹಣವಿಲ್ಲದ ದಿನಗಳನ್ನು ಕಂಡೆವು. ಈಗ ಗ್ಯಾಸ್ ಲಭ್ಯವಾಗಿರುವುದರಿಂದ ಮತ್ತೆ ರಸ್ತೆಗಿಳಿಯಲು ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ. ಜೊತೆಗೆ ಮಧ್ಯಪ್ರಾಚ್ಯದ ಸಂಘರ್ಷ ಶೀಘ್ರ ಅಂತ್ಯವಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ಪಾಪ ಸ್ವಲ್ಪ ಹಿಂದೆ ಅಣ್ಣ ಸ್ವಲ್ಪ ಹಿಂದೆ ಹೋಗ್ರಿ ಈ ಕಡೆ ನೋಡಮ್ಮ. ಬೆಳಗ್ಗೆಯಿಂದ ನಮಗೆ ತಿಂಡಿ ಇಲ್ಲದೆ ಊಟ ಇಲ್ಲದೆ ಪಾಪ ಅವ್ರ ಗಾಡಿ ಅಲ್ಲಿಂದ ಓಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೊಂದು ಚಿಕ್ಕ ಡ್ರೈವರ್ ಕಡೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಡ್ರೈವರ್ ಒಂದು ಚಿಕ್ಕ ಸನ್ಮಾನ ಮಾಡ್ತಾ ಇದೀವಿ. ಅವ್ರು ಖುಷಿಯಾಗಿರ್ಬೇಕು ಅನ್ನೋದೇ ನಾವು ವೆಂಕಟೇಶ್ ಅಂತ ರೋಡಲ್ಲೇ ಗಾಡಿ ಓಡ್ತಾರೆ, ಆಟೋ ಓಡ್ತಾರೆ. ನಮ್ಮ ಗಾಡಿ ನಡೆಸಿ 10 ದಿನಗಳಾಗಿದೆ. 10 ದಿನಗಳಿಂದ ನಮ್ಮ ಕಷ್ಟ ಕೇಳೋರಿಲ್ಲ, ಮಾಡೋರಿಲ್ಲ. ಇಲ್ಲಿ ಯಾವ ಸರ್ಕಾರ ನಮ್ಗೆ ಸ್ಪಂದಿಸಿಲ್ಲ. ನಮ್ಮ ಡ್ರೈವರ್ ತುಂಬ ಕಷ್ಟಪಟ್ಟಿದ್ದಾರೆ. ಇವಾಗ ಗ್ಯಾಸ್ ಬಂದಿರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅದರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಇರೋ ಗಾಡಿಗೆ ಕೊಡಬೇಕು ಅಂತ ನಾವು ಇಷ್ಟು ದಿನ ದೊಡ್ಡಬಳ್ಳಾಪುರದಲ್ಲೆಲ್ಲ ಹಾಕ್ಸ್ಕೊಂಡ್ಬಂದು ಅಷ್ಟೆಲ್ಲ ಬಾಧೆ ಬಿದ್ದಿದ್ದು. ಯಾರು ನಮ್ಮನ್ನ ಬಂದಕ್ಕೆ ಕೇಳ್ದವ್ರಿಲ್ಲ, ಮಾಡಿದವ್ರಿಲ್ಲ. ಯಾವ ಸರ್ಕಾರದವರು ಯಾವ ರಾಜಕಾರಣಿಗಳು ಬಂದು ನಮ್ಗೆ ಕೇಳ್ದವ್ರಿಲ್ಲ, ಯಾರು ವಿಚಾರಿಸಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಂಕಲ್ಲಿ ಎಷ್ಟಕ್ಕೆ ಆಟೋ ಚಾಲಕರು ಏನು ಹೇಳ್ತಾರೆ, ಯಾವ ಥರ ಖುಷಿ ಪಡ್ತಾ ಇದ್ದಾರೆ ಸರ್? ಬಂಕಲ್ಲಿ ಗ್ಯಾಸ್ ಖಾಲಿ 10 ದಿನ ಆಗಿದೆ ಕರೆಕ್ಟಾಗಿ. ಇವಾಗೆಲ್ಲ ಸ್ಟಾಕ್ ಬಂದಿರೋದ್ರಿಂದ ಸ್ವಲ್ಪ ಡ್ರೈವರ್ ಮುಖದಲ್ಲಿ ಸ್ವಲ್ಪ ಸಂತಸ ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇವಾಗ ಸ್ಟಾಕ್ ಅನ್ಲೋಡಿಂಗ್ ಆದಮೇಲೆ ಇನ್ನು ಸ್ಟಾರ್ಟ್ ಮಾಡ್ಬೇಕು ಮೋಟ್ರು. ಇನ್ನು ಸ್ವಲ್ಪ ಡ್ರೈವರ್ ಖುಷಿ ಪಡ್ತಾರೆ ಅಷ್ಟೇ ಸರ್. ನೋಡ್ಬೇಕು ಸರ್. ಇನ್ನು ಅಲ್ಲ, ಎಷ್ಟು ಟನ್ ಬಂದಿದೆ ನಿಮಗೆ? 10 ಟನ್ ಬಂದಿದೆ ಸರ್. ಈಗ ಫುಲ್ ಟ್ಯಾಂಕ್ ಕೊಟ್ಟಿರೋದು ಮೆಸೇಜ್ ಹಾಕಿರೋದು 9 ಟನ್ ಹಾಕಿದ್ದಾರೆ ಸರ್. ಅನ್ಲೋಡಿಂಗ್ ಹಾಕಿರೋದು ಫುಲ್ ಟ್ಯಾಂಕ್ ಆಗ್ತಿದೆ. 20,000 ಟು ಫುಲ್ ಟ್ಯಾಂಕ್ ಆಗುತ್ತೆ. ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ ಸರ್. ಹೆಂಗ ಬರ್ತಾ ಇರ್ಲಿ, ಇನ್ನ ಬರುತ್ತೆ ಸರ್. ನೋಡಿ, ಇನ್ನು ಮುಂದೆ ಬರುತ್ತೆ. ಮಿನಿಮಮ್ ಒಂದು 1000 ಆಟೋ ಫುಲ್ ಟ್ಯಾಂಕ್ ಅಂದ್ರೆ 1,000 ಆಟೋಗೆ ಆಗುತ್ತಾ? 1,500 ಆಟೋಗಳು 1,500 ಆಟೋ ಆಗುತ್ತೆ ಸರ್. ಗುರುಪ್ರಸಾದ್ ಅಂತ ನಮ್ಮದು ಗ್ಯಾಸ್ ಪ್ರಾಬ್ಲಮ್ ಆಗಿ 13 ದಿನದಿಂದ ಗಾಡಿ ನಿಂತಿದ್ದು. ಬೆಳಗ್ಗೆ ಇವಾಗ 7 ಗಂಟೆಗೆ ಬಂದು ಗ್ಯಾಸ್ ಕಾದಿದ್ದೀವಿ. ಊಟಕ್ಕೂ ಸಹಾಯ ಆಗ್ತಾ ಇಲ್ಲ ನಮಗೆ, ಹಂಗೆ ಬಾಧೆ ಆಗೋಗಿದೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು. ಜೀವನ ಫುಲ್ ನರಕ ಆಗೋಗಿದೆ. ಲಾಕ್ಡೌನ್ಗಿಂತ ಅಧ್ವಾನ ಆಗಿದೆ ನಮ್ಗೆ ಇವಾಗ. ಹಂಗೆ ಅನ್ಸ್ತಾ ನಿಮಗೆ? ಇವಾಗ ನಮಗೆ ಒಂದು ಸ್ವಲ್ಪ ಏನೋ ಉಸಿರು ಬಂದಂಗೆ ಆಗಿದೆ. ಬಟ್ ರೇಟ್ ಇನ್ನೊಂದು ಸ್ವಲ್ಪ ಕಡಿಮೆ ಆದರೆ ಇನ್ನು ಸ್ವಲ್ಪ ಸಹಾಯ ಆಗುತ್ತೆ. ಬಾಡಿಗೆ ಜಾಸ್ತಿ ಹೇಳಿದ್ರೆ ಯಾರೂ ಕೊಡ್ತಾ ಇಲ್ಲ. ಬಾಡಿಗೆ ಹೇಳ್ತಾ ಇದ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಹಫೀಜುಲ್ಲಾ. ನಮ್ಮ ಚಿಕ್ಕಬಳ್ಳಾಪುರ ಟೌನು. ಈ ಗ್ಯಾಸ್ಗೆ ನಮಗೆ ಒಂದು 10 ದಿವಸದಿಂದ ಮೇಲೇ ಪ್ರಾಬ್ಲಮ್ ಇತ್ತು. ಈಗ ಬಂದಿದೆ ಗ್ಯಾಸು. ಈ ಗ್ಯಾಸ್ ಬಂದ ಮೇಲೆ ನಮಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಪಾಪ ಈ ಬಡ ನಮ್ಮ ಆಟೋ ಡ್ರೈವರ್ಸ್ ಇರೋದೆಲ್ಲ ಅವ್ರಿಗೆ ಜೀವನ ನಡೆಸೋದು ಭಾರಿ ಕಷ್ಟ. ಅವ್ರ ಹೊಟ್ಟೆಪಾಡಿಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್. ಆಟೋ ಬಿಟ್ಟು ಬೇರೆ ಏನು ಅವ್ರಿಗೆ ಕೆಲಸ ಬರೋಲ್ಲ. ಅದರಿಂದ ಆಟೋ ಓಡಿಸ್ತಾ ಇದ್ದೀವಿ. ಸದ್ಯಕ್ಕೆ 10 ದಿವಸದಿಂದ ಆಟೋ ಓಡಿಸ್ಲಿಲ್ಲ. ಈಗ ಗ್ಯಾಸ್ ಬಂದಿದೆ. ನಾಳೆಯಿಂದ ನಾವು ಆಟೋ ಓಡಿಸೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ನನಗೊಬ್ಬನಿಗೆ ಅಲ್ಲ, ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಆಟೋಗಳಿದೆ ಎಲ್ಲರಿಗೂ ಅನುಕೂಲ ಆಗುತ್ತೆ.
ಒಟ್ನಲ್ಲಿ ಗ್ಯಾಸ್ ಇಲ್ಲದೆ ಪರದಾಡುತ್ತಿದ್ದ ಆಟೋ ಚಾಲಕರು ಗ್ಯಾಸ್ ಬಂದಿದ್ದರಿಂದ ನಿಟ್ಟುಸಿರು ಬಿಟ್ಟಂತಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.